3000 ಪುಟಗಳ ಚಾರ್ಜ್ ಶೀಟ್ ನೋಡಿ ದಂಗಾಗಿ ಹೋಗಿದ್ದಂತ ಕೊಲೆ ಆರೋಪಿ ದರ್ಶನ್ ಕೊನೆಗೂ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಈ ಬಗ್ಗೆ ನಾಳೆ ವಿಚಾರಣೆ ನಡೆಯಲಿದ್ದು ಜೈಲಿನಿಂದ ಫೋನ್ ಮಾಡಿ ವಕೀಲರಿಂದ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಕೊನೆಗೂ ಜಾಮೀನಿಗೆ ಅರ್ಜಿ ಸಲ್ಲಿಸಿದ ದರ್ಶನ್. ನಾಳೆ ಕೊಲೆ ಆರೋಪಿ ದಾಸನ ಅರ್ಜಿ ವಿಚಾರಣೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಅರೆಸ್ಟ್ ಆಗಿರೋ ದರ್ಶನ್ ಇದುವರೆಗೂ ಜಾಮೀನಿಗೆ ಅರ್ಜಿ ಸಲ್ಲಿಸಿರಲಿಲ್ಲ. ಪವಿತ್ರ ಗೌಡ ಸೇರಿದಂತೆ ಕೆಲ ಆರೋಪಿಗಳು ಜಾಮೀನು ಅರ್ಜಿ ಸಲ್ಲಿಸಿದ್ರು. ದರ್ಶನ್ ಮಾತ್ರ ಆ ಗೋಜಿಗೆ ಹೋಗಿರಲಿಲ್ಲ. ಬಂಧನವಾದ 100 ದಿನದ ಬಳಿಕ ಈಗ ಬೇಲ್ಗಾಗಿ ಕೋರ್ಟ್ನ ಬಾಗಿಲು ತಟ್ಟಿದ್ದಾರೆ. ವಕೀಲರ ಮೂಲಕ ಬೆಂಗಳೂರಿನ ಸೆಷನ್ಸ್ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ದರ್ಶನ್ ಪರ ವಕೀಲ ಸುನೀಲ್ ಅರ್ಜಿ ಸಲ್ಲಿಸಿದ್ದು 57ನೇ ಸಿಸಿಎಚ್ ಕೋರ್ಟ್ನಲ್ಲಿ ನ್ಯಾಯಾಧೀಶ ಜೈಶಂಕರ್ ನಿನ್ನೆ ಅರ್ಜಿ ವಿಚಾರಣೆ ನಡೆಸಿದ್ರು. ಎಸ್ಪಿಪಿಗೆ ನೋಟಿಸ್ ಜಾರಿಗೊಳಿಸಿದ ಕೋರ್ಟ್ ವಿಚಾರಣೆಯನ್ನ ಸೋಮವಾರಕ್ಕೆ ಅಂದ್ರೆ ನಾಳೆಗೆ ಮುಂದೂಡಿದೆ. ಫೋನ್ ಮೂಲಕವೇ ಮಾಹಿತಿ ಪಡೆದ ದರ್ಶನ್ ಇತ್ತ ಕೋರ್ಟ್ಗೆ ಬೇಲ್ ಅರ್ಜಿ ಸಲ್ಲಿಕೆ ಆಗ್ತಿದ್ದಂತೆ ಪ್ರಿಸನ್ ಕಾಲ್ ಸಿಸ್ಟಮ್ ನಡಿ ಜೈಲಿನಿಂದಲೇ ವಕೀಲರಿಗೆ ಫೋನ್ ಮಾಡಿಸಿದ ದಾಸ ಮಾಹಿತಿ ಪಡೆದುಕೊಂಡಿದ್ದಾನೆ. ಬೇಲ್ ಸಿಗುತ್ತೋ ಇಲ್ವೋ ಅನ್ನೋ ಟೆನ್ಷನ್ ನಡುವೆ ಕೊಂಚ ನಿರಾಳಾಗಿದ್ದಾನೆ. ಮಧ್ಯಾಹ್ನ 2 ಚಪಾತಿ, ಅನ್ನ ಸಾರು, ಮಜ್ಜಿಗೆ ಸೇವಿಸಿ ನಗು ನಗುತ್ತಾ ಎದ್ನಂತೆ. ಚೇರ್ ಕೊಡದಿದ್ದಕ್ಕೆ ಅಧಿಕಾರಿಗಳ ವಿರುದ್ಧ ಗರಂ. ಎಷ್ಟೇ ಆಗ್ಲಿ ಮೆತ್ತನೆಯ ಹಾಸಿಗೆಯಲ್ಲಿ ಮಲಗಿದ ದೇಹ ನೋಡಿ ಜೈಲಿನ ಸಿಮೆಂಟ್ ನೆಲದಲ್ಲಿ ದಾಸನಿಗೆ ನಿದ್ದೆನೇ ಬರ್ತಿಲ್ಲ. ಮತ್ತೊಂದ್ ಕಡೆ ಕೂತುಕೊಳ್ಳೋಕು ಆಗ್ತಿಲ್ಲ. ಹೀಗಾಗಿ ಚೇರ್ ಬೇಕು ಅಂತ ಜೈಲು ಸಿಬ್ಬಂದಿಗೆ ಕೇಳಿದ್ದ. ಕೋರ್ಟ್ ಕೂಡ ಬೇಸಿಕ್ಸ್ ನೀಡ್ಸ್ ಏನಿದೆ ಅದನ್ನ ಪೂರೈಸಿ ಅಂತ ಹೇಳಿತ್ತು. ಇಷ್ಟಾದ್ರೂ ಚೇರ್ ಯಾಕೆ ಕೊಡ್ತಿಲ್ಲ ಅಂತ ಏರು ಧ್ವನಿಯಲ್ಲಿ ಅಧಿಕಾರಿಗಳನ್ನ ದರ್ಶನ್ ಪ್ರಶ್ನೆ ಮಾಡಿದ್ನಂತೆ. ಆದ್ರೆ ಜೈಲಾಧಿಕಾರಿಗಳು ಮಾತ್ರ ಕೋರ್ಟ್ ನಿಂದ ಅಧಿಕೃತ ಆದೇಶ ಪ್ರತಿ ನಮ್ಮ ಕೈಗೆ ಸಿಗಬೇಕು ಅಂತ ಹೇಳಿದ್ದಾರಂತೆ. ಆಗ ದರ್ಶನ್ ಸೈಲೆಂಟ್ ಆಗಿದ್ದಾನಂತೆ. ಇಷ್ಟು ದಿನ ಬೇಲ್ ಬಗ್ಗೆ ತಲೆ ಕೆಡಿಸಿಕೊಳ್ಳದ ದಾಸ ಕೊನೆಗೂ ಈಗ ಬೇಲ್ಗಾಗಿ ಕೋರ್ಟ್ ಮೊರೆ ಹೋಗಿದ್ದಾನೆ. ಆದ್ರೆ ಬೇಲ್ ಹಣೆ ಬರಹ ಮಾತ್ರ ಸೋಮವಾರ ಅಂದ್ರೆ ನಾಳೆ ಗೊತ್ತಾಗಲಿದೆ. ಬೆಂಗಳೂರಿನಿಂದ ರಮೇಶ್ ಜೊತೆ ವಿನಾಯಕ್ ಬಡಿಗೇರ್, TV9 ಬಳ್ಳಾರಿ.